ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರೋ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇವತ್ತು ಸಂಡೇ ವ್ಲಾಗ್ ಆಗಿದೆ. ಸೊ ಆ್ಯಕ್ಚುಲಿ ಹುಷಾರಿಲ್ಲ. ಸೊ ಫೈನಲಾಗಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಊರಲ್ಲಿ ಇರಿಸಿದ್ರು ನಮ್ಮ ಮನೆಯವರು. ಸೊ ಅದಕ್ಕೆ ಎಲ್ಲಿ ಹೋಗಿರಲಿಲ್ಲ ಕರ್ಕೊಂಡು ಅಂತೇಳಿ ನನ್ನ ಮಕ್ಕಳನ್ನ ಕೆರೆಸ್ಗೆ ಹೋಗಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹುಷಾರಿಲ್ಲ. ಏನಾರು ನೋಡ್ತಾರೆ ಇವಾಗ ಏನಾರು ಅನ್ಕೊತಾರೆ, ಏನಂದರೆ ಹುಷಾರಿಲ್ಲದ್ರು ಹೋಗೋರೆ ಸುತ್ತಾರೆ ಹಂಗೆ ಹಿಂಗೆ ಅಂತ. ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬರೀ ರಗೋಚ್ಕೊಂಡು ಮನೇಲಿ ಮಲ್ಕೊಳಕ್ಕಾಗುತ್ತೆ ಫ್ರೆಂಡ್ಸ್. ಇವಾಗ ನಮ್ಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಮಕ್ಳು ಖುಷಿನೆಲ್ಲ ಏನು ಹಾಳು ಮಾಡಬೇಕು ಹೇಳಿ. ಸೊ ಅದಕ್ಕೆ ಅಂತಲೇ ಕೆರೆಸ್ಗೆ ಹೋಗೋಣ. ನನ್ನ ಮಕ್ಳಿಗಂತೂ ಫುಲ್ಲು ಖುಷಿ. ನನ್ನ ಮಗಳನ್ನ ಕಾನ್ವೆಂಟಿಗೆ ಸೇರಿಸೋದಕ್ಕೂ ಎಲ್ಲೂ ಹೋಗೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ಆ್ಯಕ್ಚುಲಿ ಎಲ್ಲೂ ಸುತ್ತಾಡೋಕ್ಕೆ ಹೋಗಲೇ ಇಲ್ಲ ನಾವು. ಮಾಮೂಲಿ ನೀರು ನೋಡ್ಕೊಂಡು ಬಂದುಬಿಟ್ವಿ ಅಷ್ಟೇ. ಏನಕ್ಕಪ್ಪ ಅಂದರೆ ಮತ್ತು ನನಗೆ ಕಾಲು ಪೇಯ್ನು ಆಗಲೇ 2 ವರ್ಷದಲ್ಲಿ ಇದೇ ಥರ ಪೇಯ್ನ್ ಬಂದಿತ್ತು. ಸೊ ಆವಾಗ ಹಂಗೆ ತೋರಿಸ್ಕೊಂಡಿದ್ದೆ. ಆಮೇಲೆ ತೋರಿಸ್ಕೊಂಡು ಹಂಗೆ ಒಂದು 15 ಡೇಸು ಕಾಲು ನೋವು ಕಮ್ಮಿ ಆಗಿರಲಿಲ್ಲ. ಆಮೇಲೆ ಕಮ್ಮಿ ಆಗಿತ್ತು. ಇನ್ನು ಇವಾಗ ಮತ್ತೆ ಕಾಲು ನೋವು ಸ್ಟಾರ್ಟ್ ಆಗಿದೆ. ಸೊ ಸ್ವಲ್ಪ ಬೆಟರ್ ಆಗಿದ್ದೀನಿ. ಬಟ್ ಮಲ್ಕೊಂಡ್ರೆ ಎದ್ದೊಳಕ್ಕಾಗ್ತಿರಲಿಲ್ಲ, ಅಷ್ಟು ಪೇಯ್ನ್ ಬರ್ತಿತ್ತು. ಸೊ ಇವಾಗ ಬೆಟರ್ ಆಗಿದ್ದೀನಿ ಅಂತಲೇ ಹೇಳ್ಕೊಬೋದು. ಆದರೆ ಇದು ಈಗಲೂ ನೈಟ್ ಹೊತ್ತು ನಿದ್ದೆ ಬರೋಲ್ಲ, ಫುಲ್ಲು ಕಾಲು ಪೇಯ್ನ್ ಆಗುತ್ತೆ, ಅಲ್ಲ ಲೆಫ್ಟ್ ಲೆಗ್ಗು. ಸೊ ಬಟ್ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಸೊ ಇಲ್ಲಿ ಆಲ್ರೆಡಿ ಒಂದ್ಸರಿ ಬಂದಿದ್ದು, ಅದಕ್ಕೆ ನಮ್ಮ ಪಾಪವರು ಆಟ ಆಡ್ತಾರೆ ಅಂತ ಕರ್ಕೊಂಡ್ಬಂದರೆ ನೀರು ನೋಡಿದ್ರೆ ಸಕ್ಕತ್ತೈತೆ. ಸೊ ಬನ್ನಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ತೋರಿಸ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ಕೊತೀನಿ. ಅವ್ರು ಅಲ್ಲೇ ಇಳಿತಾ ಇದ್ದಾರೆ, ಬಟ್ ನನಗೆ ಸ್ವಲ್ಪ ಕಾಲು ಪೇಯ್ನ್ ಇರೋದ್ರಿಂದ ನಾನು ಇಲ್ಲಿ ಬರ್ತಾಯಿದ್ದೀನಿ. ಅವರೆಲ್ಲ ಅಲ್ಲೇ ಇಳಿತಾ ಇದ್ದಾರೆ. ಅಲ್ಲೇ ಕುತ್ಕೊಂಡ್ಬಿಟ್ಟೈತೆ. ಬಟ್ ನೀರು ಜಾಸ್ತಿ ಇತ್ತು ಅಂತ ನಾವು ಆಟ ಆಡಲಿಲ್ಲ. ಒಂದು ಸ್ವಲ್ಪ ಹೊತ್ತು ಮಾತ್ರ ಆಟ ಆಡಿದ್ವಿ. ಹೋದ ಸರಿ ಬಂದಿದ್ದಾಗ ಚೆನ್ನಾಗಿ ಆಟ ಆಡಿದ್ವಿ, ಬಟ್ ಈ ಸರಿ ಜಾಸ್ತಿ ನೀರೈತೆ. ಸೊ ಅದಕ್ಕೆ ನಾವು ಜಾಸ್ತಿ ಆಟ ಆಡೋಕ್ಕೆ ಹೋಗಲಿಲ್ಲ. ಇವಾಗ ನೆಕ್ಸ್ಟ್ ಎಲ್ಲಿ ಕರ್ಕೊಯ್ತಾರೋ ಗೊತ್ತಿಲ್ಲ. ನೋಡಿ ಬರ್ತಾ ಇದ್ದಾರೆ. ಇಷ್ಟೊಂದು ಗ್ಲೋ ಕಾಣಿಸೋದು, ಇಷ್ಟೊಂದು ಚೆನ್ನಾಗಿ ಅಲ್ವಾ? ಫಿಶ್ ತಿನ್ನಕ್ಕೆ ಹೋಗ್ತಾ ಇದೀವಿ ಈಗ ನಾವು. ನೀರ್ ಮಧ್ಯೆ ಅಲ್ಲಿ ನೀರ್ ಬತ್ತಾವಲ್ಲ, ಅಲ್ಲಿ ಕುತ್ಕೊಂಡು ತಿನ್ಬೇಕು. ಚೆನ್ನಾಗಿ ಮಾಡ್ತಾರೆ ಅಂತ ಬರ್ತಾರೆ. ಸುಮ್ಮನೆ ಕೇರ್ಪೇಟೆಯಿಂದ ಬಂದಿದ್ದೀರಾ? ಕೇರ್ಪೇಟೆಯ ಪಕ್ಕದೂರ? ಕೇರ್ಪೇಟೆನೇ. ಫೋಲ್ಡ್ ಮಾಡಿಡಿ. 100 ರೂಪಾಯಿಗೆ ಹೇಳ್ಕೊಟ್ರು. ಅಲ್ಲ ಕಣಪ್ಪ, ಇಲ್ಲಿ ಫ್ರೂಟ್ಸ್ ಇತ್ತು ಅದಕ್ಕೆ ತಾಳದ ಅಂತ. ಕುತ್ಕೊಳ್ಳಿ ಈಗ ಸೈಲೆಂಟಾಗಿ. ಇಪ್ಪನೊಂದು ಎಪ್ಪೆನ್ ತಪ್ಪಂದ್ರಪ್ಪಲ್ಲ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.